ಸರ್ಕಾರದ ಸುತ್ತೋಲೆ ಪ್ರಕಾರ ಆಗಲೇ RTO ಇಲಾಖೆಯಲ್ಲಿ FDA ಆಗಲಿ SDA ಆಗಲಿ ಹೆಲ್ಪರ್ ಆಗಲಿ ಡ್ರೈವರ್ ಆಗಲಿ ಯಾರೇ ಕೆಲಸ ಮಾಡ್ತಿರೋರು ಯಾವುದೇ ಸಿಬ್ಬಂದಿಯವರಿರಲಿ ಅವರು ಕೆಲಸ ಮಾಡ್ತಾನೆ ಸಂಜೆ ಹೊತ್ತು ಕಾಲೇಜಿಗೆ ಹೋಗಿ ಡಿಪ್ಲೊಮಾ ಪದವಿಯನ್ನು ಕೂಡ ಪಡೆದು ಕನಿಷ್ಠ 2 ವರ್ಷ ತಾಂತ್ರಿಕ ಆ ಒಂದು ಕಾಯಂ ಸೇವೆ ಏನಿದೆ ಅದರ ಅನುಭವದ ಪ್ರಮಾಣ ಪತ್ರವನ್ನು ಕೊಡಬೇಕು ಅನ್ನೋ ಒಂದು ಮ್ಯಾಂಡೇಟ್ರಿ ಇದೆ. ಅದು ಕೊಟ್ಟಿಲ್ಲ. ಎರಡನೇದಾಗಿ ಸರ್ಕಾರದ ಸುತ್ತೋಲೆ ಪ್ರಕಾರನೇ ಕೆಲಸ ಮಾಡೋರು ಸಿಬ್ಬಂದಿ ಯಾರಿದ್ದಾರೆ ಅವರು 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈವ್ನಿಂಗ್ ಕಾಲೇಜ್ ಇರಬೇಕು ಅನ್ನೋದು ಕೂಡ ಇದೆ. ಅದರಲ್ಲಿ ಆ ನಿಯಮ ಇದ್ದರೂ ಸಹ ಆ ನಿಯಮವನ್ನು ಗಾಳಿಗೆ ತೂರಿ ಡಿಪ್ಲೊಮಾ ಪದವಿಯನ್ನು ಕೂಡ ಪಡೆದಿದ್ದಾರೆ. ಅದು ಕೂಡ ನಾಗಮಂಗಲ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಮೈಸೂರು, ತುಮಕೂರು, ಕಲಬುರಗಿ ಎಲ್ಲ ಕಡೆಯಿಂದ ಬೆಳಗ್ಗೆಯಿಂದ 10 ಗಂಟೆಯಿಂದ 5 ಗಂಟೆವರೆಗೆ ಕೆಲಸ ಮಾಡ್ತಾರೆ. ಅಲ್ಲಿಂದ ಈವ್ನಿಂಗ್ ಕಾಲೇಜಿಗೆ 1 ಅವರಲ್ಲಿ ಹೆಂಗೆ ಬರ್ತಾರೆ? ಸಾಯಂಕಾಲ JP ನಗರ ಬೆಂಗಳೂರು ನಗರದಲ್ಲಿ ಇರತಕ್ಕಂಥ ಆ ಕಾಲೇಜಲ್ಲಿ ಅವರು ಪದವಿ ಓದಲಿಕ್ಕೆ ಬರ್ತಾರೆ ಡಿಪ್ಲೊಮಾಗೆ. ಅವರು ಎಲ್ಲಿಂದ ಮಾಡಲಿಕ್ಕೆ ಸಾಧ್ಯವಾಯ್ತದು? ಆಮೇಲೆ ಮುಖ್ಯವಾಗಿ NOC ಇವತ್ತು ಏನು ಆ ಒಂದು ಆಕ್ಸ್ಫರ್ಡ್ ಕಾಲೇಜು ಅಂತ ಏನಿದೆ JP ನಗರದಲ್ಲಿ ಬೆಂಗಳೂರು ನಗರದಲ್ಲಿ, ಅಲ್ಲಿಂದನೇ 42 ಜನ ಕೂಡ ಒಂದೇ ಕಾಲೇಜಿಂದ ಸರ್ಟಿಫಿಕೇಟ್ನ ತಗೊಂಡ್ಬರ್ತಾರೆ. ಅದು ಹೆಂಗೆ ಯಾವ ಥರ ಸೇಲ್ ಆಗಿದೆ ಅನ್ನೋದು ನೀವು ಹೇಳಬೇಕದು. ಅದು ಹೆಂಗೆ ಮಾಡಿದ್ದಾರೆ? 42 ಜನಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಿಂದ ಬಂದು ಕೆಲಸ ಮಾಡಿ ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಈವ್ನಿಂಗ್ ಕಾಲೇಜಿಗೆ ಸೇರಿಕೊಂಡು ಡಿಪ್ಲೊಮಾ ಸರ್ಟಿಫಿಕೇಟ್ನ ತಗೊಂಡ್ಬರ್ತಾರೆ. ಅದು ಹೇಗೆ ಸಾಧ್ಯ? ಅದು ಯಾವ ಥರ ಸೇಲ್ ಆಯಿತು? ಅದು ಬಗ್ಗೆ ಬೆಳಕು ಚೆಲ್ಲಿ. ನನ್ನ ಪ್ರಶ್ನೆ ಇಷ್ಟೇ, ಕೆಲಸ ಮಾಡೋರು ಡಿಪ್ಲೊಮಾ ಪದವಿ ಪಡ್ಕೋಬಾರ್ದು ಅಂತ ನಾನು ಎಲ್ಲಿ ಉಲ್ಲೇಖ ಮಾಡಿಲ್ಲ. ಅವರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಡ್ಯೂಟಿನೂ ಮಾಡಿಕೊಂಡು 1 ಅವರಲ್ಲಿ ಕಲಬುರಗಿಯಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಹೆಂಗೆ ಬೆಂಗಳೂರಿಗೆ ಬರ್ತಾರೆ 1 ಅವರಲ್ಲಿ, ಅದು ಎಲ್ಲಿ ಅವರು ಸರ್ಟಿಫಿಕೇಟ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು? ಅದ್ರ ಬಗ್ಗೆ ಒಂದು ತನಿಖೆ ಆಗಬೇಕು. ಒಂದು SITನೋ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ಮಾಡಿ. ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗಿದೆ. ಇವತ್ತು ಏನು ಡಿಪ್ಲೊಮಾ ಪದವೀಧರರು, ಸರ್ಕಾರಿ ನೌಕರರು, ಮತ್ತಷ್ಟು ಯಾರು ವಂಚಿತರಿದ್ದಾರೆ ಅವರಿಗೆ ವಿಷ ಕುಡಿಯೋ ಥರ ಆಗೋಗ್ಬಿಟ್ಟಿದೆ. ಅವ್ರಿಗೆ ನಿಜವಾದ ಫಲಾನುಭವಿಗಳು ಯಾರಿದ್ದಾರೆ 12/9/25 ನಿರ್ದೇಶಕರು ಒಂದು ಇಲಾಖೆಯ ಒಂದು ತನಿಖೆ ನಡೆಸಿ ಅದರ ವರದಿಯನ್ನು ಕೊಡ್ತಾರೆ. ಅದನ್ನು ಸಾರಿಗೆ ಆಯುಕ್ತರು ಇಂಪ್ಲಿಮೆಂಟ್ ಮಾಡಲ್ಲ, ನೇಮಕಾತಿನೂ ಮಾಡಲ್ಲ. ಅವ್ರಿಗೆ ಅನ್ಯಾಯ ಆಗಿದೆಯಲ್ಲ. ಇವತ್ತು ಡಿಪ್ಲೊಮಾ ಸರ್ಟಿಫಿಕೇಟ್ ತಂದ್ಬಿಟ್ಟು ಡೂಪ್ಲಿಕೇಟ್ ತಂದ ತಕ್ಷಣ ಅವರಿಗೆಲ್ಲ ಪೊಸಿಷನ್ ಕೊಡ್ತಾರೆ. ಯಾವ ಥರ ದೊಡ್ಡ ಮಟ್ಟದಲ್ಲಿ ಈ ಭ್ರಷ್ಟಾಚಾರ ಆಗ್ತಾ ಇದೆ ನಿಮ್ಮ ಇಲಾಖೆಯಲ್ಲಿ ಅಂತ ಹೇಳಿ ಒಂದು ಸಣ್ಣ ಉದಾಹರಣೆ ಕೊಟ್ಟೆ ಸಚಿವರೇ. ಇನ್ನೊಂದು ವಿಚಾರ ಇದೆ. 2016ರಲ್ಲಿ KPSCಯಿಂದ ಆಯ್ಕೆ ಆಗಿರ್ತಾರೆ. ಆಯ್ಕೆ ಆಗಿದ್ರೂ ಕೂಡ ಅವ್ರಿಗೆ ಇಷ್ಟವರೆಗೂ ನೀವು ನೇಮಕಾತಿ ಮಾಡಿಲ್ಲ. ಅವ್ರನ್ನ ಪಕ್ಕಕ್ಕಿಟ್ಟಿದ್ದೀರಿ. ತರಾತುರಿಯಲ್ಲಿ ಡಿಪ್ಲೊಮಾ ಕೋರ್ಸ್ ಸರ್ಟಿಫಿಕೇಟ್ ತಗೊಂಬಂದ ತಕ್ಷಣವೇ ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿಕೊಡ್ತಾ ಇದ್ದೀರಿ. ಇದ್ರ ಉದ್ದೇಶ ಏನು? ಅಧಿಕೃತವಾಗಿ ಯಾರು ಬಂದರು ಅವ್ರಿಗೆ ನ್ಯಾಯ ಕೊಟ್ಟಿಲ್ಲ. KPSC ಎಕ್ಸಾಮ್ ಬರೋದೇ ತಮಾಷೆನ? ಕಷ್ಟಪಟ್ಟು ಓದಿ ಎಕ್ಸಾಮ್ ಅಟೆಂಡ್ ಮಾಡಿ ಅಲ್ಲಿ ಪಾಸ್ ಆಗಿ ಬಂದಿದ್ದಾರೆ. 2016, ಈಗ 2025, 9 ವರ್ಷ ಆಗಿದೆ. ಅವ್ರಿಗೆ ಇಷ್ಟವರೆಗೂ ನೀವು ಅವ್ರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟಿಲ್ಲ. ಸರಿ, ಸಚಿವರ ಹತ್ರ ಕೇಳೋಣ. ಆಯ್ತು, ಅದ್ರ ಬಗ್ಗೆ ಹೇಳಿ. ಆಯ್ತು, ಯಾಕೆಂದ್ರೆ ಅವರೆಲ್ಲ ಕೂಡ ಬ್ರೇಕ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಸರಿ, ಆ ಪೋಸ್ಟ್ಗೆ ಅವರು ಅರ್ಹತರು ಇದ್ದಾರೆ. ಅವ್ರಿಗೆ ನೇಮಕಾತಿ ಮಾಡಿ. ಸರಿ, ಕೇಳೋಣ, ಕೂತ್ಕೊಳ್ಳಿ.